ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಆಚಾರ್ಯ ಚಾಣಕ್ಯರು ಓರ್ವ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸುತ್ತಿದ್ದರೆ ಮೊದಲು ಅವನು ಈ ಎರಡು ಕಾಲವನ್ನು ಮರೆತು ಬಿಡಬೇಕು. ಆಗ ಮಾತ್ರ ಅವನು ತನ್ನ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗುತ್ತಾನೆ. ಯಶಸ್ಸನ್ನು ಸಾಧಿಸಲು ನಾವು ಯಾವ ಎರಡು ಕಾಲಗಳನ್ನು ಮರೆತು ಬಿಡಬೇಕು? ಇದರಿಂದ ಯಶಸ್ಸು ಸಾಧ್ಯವೇ ಎಂದು ಆಚಾರ್ಯ ಚಾಣಕ್ಯರು ಕೇಳಿದಾಗ ಬುದ್ಧಿ, ಜ್ಞಾನ ಮುಂತಾದ ಮಾತುಗಳು ನೆನಪಿಗೆ ಬರುತ್ತವೆ. ಆಚಾರ್ಯ ಚಾಣಕ್ಯರು ನೀತಿಶಾಸ್ತ್ರದಲ್ಲಿ ಪರಿಣಿತರಾಗಿದ್ದ ಅವರ ಹೆಸರು ನೆನಪಿಗೆ ಬರುವುದು ಸಹಜ. ಇಂದಿಗೂ ಕೂಡ ಸಾಕಷ್ಟು ಜನರು ಚಾಣಕ್ಯರ ನೀತಿ ಮಾತುಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಜೀವನದ ಅನೇಕ ಸಮಸ್ಯೆಗಳಿಗೆ ಚಾಣಕ್ಯ ನೀತಿಯ ಮೂಲಕ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಪ್ರಸ್ತುತ ಆಚಾರ್ಯ ಚಾಣಕ್ಯರು ನಮ್ಮಿಂದ ಅಗಲಿದ್ದರೂ ಅವರು ನೀಡಿದ ಚಾಣಕ್ಯ ನೀತಿಯು ನಮ್ಮೊಂದಿಗೆ ಇದೆ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಮನುಷ್ಯನಾದವನು ಯಶಸ್ವಿಯನ್ನು ಸಾಧಿಸಬೇಕಾದರೆ ಈ ಎರಡು ವಿಷಯಗಳ ಕುರಿತು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಯಶಸ್ಸಿನ ಆ ಎರಡು ಗುಟ್ಟನ್ನು ಅವರು ತಮ್ಮ ನೀತಿ ಪುಸ್ತಕದಲ್ಲಿ ಎರಡು ವಿಚಾರಗಳಾಗಿ ಉಲ್ಲೇಖಿಸಿದ್ದಾರೆ. ಬನ್ನಿ ಅವು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮೊದಲನೆಯದು ಭೂತಕಾಲದ ಚಿಂತೆ ಬಿಡಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಮಾನವನು ಯಶಸ್ಸನ್ನು ಸಾಧಿಸಲು ಭೂತಕಾಲದ ಬಗ್ಗೆ, ಅಂದರೆ ಈಗಾಗಲೇ ಆಗಿರುವ ವಿಚಾರಗಳ ಬಗ್ಗೆ, ದಿನಗಳ ಬಗ್ಗೆ ಅಥವಾ ಮೀರಿ ಹೋಗಿರುವ ಸಮಯದ ಬಗ್ಗೆ ಚಿಂತಿಸಬಾರದು ಎಂದು ಹೇಳಿದ್ದಾರೆ. ಬುದ್ಧಿವಂತರಾದ ಜನರು ವರ್ತಮಾನದ ಬಗ್ಗೆ, ಅಂದರೆ ಇಂದಿನ ಬಗ್ಗೆ, ಈ ಕ್ಷಣದ ಬಗ್ಗೆ ಯೋಚಿಸುತ್ತಾರೆ ಮತ್ತು ಆ ಕ್ಷಣ ಇರುವಂತೆ ತಮ್ಮ ಜೀವನವನ್ನು ನಡೆಸುತ್ತಾರೆ. ಭೂತಕಾಲವನ್ನು ನೆನೆದು ಕೊರಗುವುದರಲ್ಲಿ ಅಥವಾ ಚಿಂತಿಸುವುದರಲ್ಲಿ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಮುಂದೆ ಏನಾಗಬಹುದು ಎಂದು ಚಿಂತಿಸುವುದು ವ್ಯರ್ಥ. ಈ ಎರಡು ಕಾರಣಗಳಿಂದ ಮನುಷ್ಯನು ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಮತ್ತು ಅವನು ಎಂದಿಗೂ ಯಶಸ್ಸು ಪಡೆಯುವುದಿಲ್ಲ. ಬುದ್ಧಿವಂತರು ತಮ್ಮ ಕೆಲಸವನ್ನು ವರ್ತಮಾನಕ್ಕೆ ಅನುಗುಣವಾಗಿ ಮಾಡುತ್ತಾರೆ ಮತ್ತು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಯಶಸ್ಸಿನ ಮೆಟ್ಟಿಲೇರುತ್ತಾರೆ. ಇನ್ನು ಎರಡನೇದು, ಭವಿಷ್ಯದ ಬಗ್ಗೆ ಚಿಂತೆ ಬೇಡ. ಚಾಣಕ್ಯರು ನೀವು ಭೂತಕಾಲದ ಬಗ್ಗೆ ಚಿಂತಿಸದಿರಿ ಅಥವಾ ದುಃಖಿಸದಿರಿ ಎಂದು ಹೇಳುತ್ತಾರೆ. ಇದರ ಬಗ್ಗೆ ನಾವು ಚಿಂತೆ ಮಾಡುವುದರಿಂದ ಅದು ನಮ್ಮ ತಾಳ್ಮೆಯನ್ನು ಕಡಿಮೆ ಮಾಡುತ್ತದೆ, ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ದುಃಖದಿಂದ ಎಲ್ಲವೂ ನಾಶವಾಗುತ್ತದೆ. ದುಃಖವು ಮನುಷ್ಯನ ದೊಡ್ಡ ಶತ್ರು. ಭವಿಷ್ಯವು ಎಷ್ಟು ಪ್ರಕಾಶವಾಗಿದೆ ಎಂದು ನಿಮಗೆ ತಿಳಿಯದಿದ್ದರೂ ಸಹ ಒಬ್ಬರು ಎಂದಿಗೂ ಚಿಂತಿಸಬಾರದು ಅಥವಾ ನಂಬಬಾರದು. ನೀವು ನಿಜವಾಗಿಯೂ ಯಶಸ್ವಿಯಾಗಲು ಬಯಸಿದರೆ ಪ್ರಸ್ತುತ ಸಮಯದಲ್ಲಿ ಬದುಕಲು ಕಲಿಯಿರಿ ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸವನ್ನು ಮಾಡಿ. ಆಗ ಮಾತ್ರ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಏಕೆಂದರೆ ದುಃಖ ಮತ್ತು ಚಿಂತೆಯಿಂದ ಸುತ್ತುವರೆದಿರುವ ವ್ಯಕ್ತಿಯು ಕತ್ತಲೆಯಲ್ಲಿ ಮುಳುಗಿರುತ್ತಾನೆ. ನೀವು ಯಶಸ್ವಿಯಾಗಲು ಬಯಸಿದರೆ ನಿಮ್ಮ ಕೆಲಸವನ್ನು ಇಂದಿನಂತೆಯೇ ಯೋಚಿಸಿ ಹಾಗೂ ಯೋಜಿಸಿ ಮತ್ತು ಪೂರ್ಣ ಶ್ರದ್ಧೆಯಿಂದ ಮಾಡಿ. ಆಚಾರ್ಯ ಚಾಣಕ್ಯರು ನಮಗೆ ಭವಿಷ್ಯದ ಬಗ್ಗೆಯಾಗಲಿ ಅಥವಾ ಭೂತಕಾಲದ ಬಗ್ಗೆಯಾಗಲಿ ಯೋಚಿಸದೆ, ಚಿಂತಿಸದೆ ವರ್ತಮಾನವನ್ನು ಒಪ್ಪಿಕೊಂಡು ಅದಕ್ಕೆ ತಕ್ಕಂತೆ ಜೀವನ ನಡೆಸಿ ಎನ್ನುವ ಸಂದೇಶವನ್ನು ನೀಡಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.